ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಹುರುಳಿ ಕಾಳಿನ ಸಾಂಬಾರು ಅಥವಾ ಸಾರು. ತುಂಬ ಹೆಲ್ದಿಯಾದ ಸಾರು ಅಂತ ಹೇಳ್ಬೋದು. ಹೇಗೆ ಮಾಡೋದಂತ ನೋಡೋಣ. ಹುರುಳಿ ಕಾಳನ್ನು ಮೊದಲು ಕ್ಲೀನಾಗಿ ಕಲ್ಲು ಕಸ ಎಲ್ಲ ತಕ್ಕೊಂಡು 2 ರಿಂದ 3 ಸಾರಿ ನೀರಲ್ಲಿ ತೊಳಿಬೇಕು. ಆಮೇಲೆ 1 ಕಪ್ ಹುರುಳಿಕಾಳಿಗೆ 4 ಕಪ್ ನೀರು ಹಾಕಿಬಿಟ್ಟು 4 ವಿಸಿಲ್ ಕೂಗಿಸ್ಕೋಬೇಕು. ಆಮೇಲೆ ಕುದ್ದಾದ್ಮೇಲೆ ಕಾಳುಗಳನ್ನು ಬೇರೆ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮೆತ್ತಗಾಗಬೇಕು. ಕಾಳು ಮೆತ್ತಗಾದ್ರೇ ಅದು ರುಚಿಯಾಗುತ್ತೆ. ಕಾಳುಗಳನ್ನು ಸಪ್ರೇಟ್ ತಕ್ಕೊಂಡು ನಾನು ಒಗ್ಗರಣೆ ಹಾಕಿದ್ದೀನಿ. ಹುರುಳಿ ಕಾಳು ಸಪ್ರೇಟ್ ಮಾಡಿಕೊಂಡು ಆಮೇಲೆ ಮಸಾಲೆ ಮಾಡ್ಕೊಳ್ಳೋಣ ಸಾರಿಗೆ. ಒಲೆ ಮೇಲೆ ತವ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಡ್ರೈ ಆಗಿ ಹುರ್ಕೊಳ್ಬೇಕು. ಅದು ಹುರಿದಾದ್ಮೇಲೆ ದೊಡ್ಡದಾದ ಒಂದು ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ ಕಲರ್ಗೆ ಮತ್ತು ಟೇಸ್ಟಿಗೆ. ಒಣ ಕೊಬ್ಬರಿ ಪೀಸ್ಗಳನ್ನು ಹಾಕ್ಕೊಂಡಿದ್ದೀನಿ. ನೀವು ಹಸಿ ತೆಂಗಿನಕಾಯಿ ಇದ್ದರೆ ಅದನ್ನು ಹಾಕ್ಕೋಬೋದು. ಬೆಳ್ಳುಳ್ಳಿ, ಇಷ್ಟೇ ಸಾಮಗ್ರಿ ಹಾಕಿ ನಾನು ತುಂಬ ಟೇಸ್ಟ್ ಆಗಿತ್ತು. ಅಷ್ಟು ಚೆನ್ನಾಗಿ ಸಾರಾಗಿದೆ. ನೀವು ಇನ್ನೂ ಮಸಾಲೆ ಬೇಕಂದರೆ ನಿಮಗೆ ಇಷ್ಟ ಆದ ಮಸಾಲೆಗಳನ್ನು ಹಾಕ್ಕೋಬೋದು. ಇದಕ್ಕೇನು ತುಂಬ ಮಸಾಲೆಗಳು ಬೇಕಾಗಲ್ಲ, ಇಷ್ಟೇ ಹಾಕಿರೂ ಸಾಕು. ಇದು ಹುರಿದಾದ್ಮೇಲೆ ಪೂರ್ಣ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ರೀತಿ ಕೆಂಪಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಇದ್ರ ಜೊತೆಗೇ ನಾವು ಕುದಿಸಿದಂಥ ಕಾಳುಗಳನ್ನ ಹಾಕ್ಕೊಳ್ಬೇಕು. ನಾನು ಆಮೇಲೆ ಹಾಕ್ಕೊಂಡೆ. ನೋಡಿ, ಈಗ ಅದಕ್ಕೆ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ, ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಇದಕ್ಕೆ ಕಾಳುಗಳು ಹಾಕಿ ಮತ್ತೆ ರುಬ್ಕೊಳ್ತೀನಿ. ಕಾಳುಗಳು ಹಾಕೋದ್ರಿಂದ ಸಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ನೀರಾಗೋದಿಲ್ಲ. ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಹುಣಸೆಹಣ್ಣನ್ನು ನೆನೆಯಿಟ್ಟು ಕಿವುಚ್ಕೊಂಡು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುದಿಸಿಟ್ಟಂಥ ಹುರುಳಿ ಕಾಳಿನ ನೀರು ಅಂದ್ರೆ ಕಟ್ಟು ಅಂತ ಅಂತೀವಿ ಹಾಕ್ಕೊಂಡು ರುಬ್ಬಿಕೊಂಡ ಮಿಶ್ರಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಇದು ಅದ್ಭುತವಾದ ಒಂದು ರುಚಿ ಅಂತ ಹೇಳ್ಬೋದು ಈ ಸಾರು. ಹುರುಳಿ ಕಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕಾಳು ಆಯಿತು, ಸಾರಾಯಿತು, ವಾರಕ್ಕೆ ಒಮ್ಮೆ ಅಥವಾ 2 ಬೇರಾದರೂ ಯೂಸ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.